ದಾವಣಗೆರೆಯಲ್ಲಿ ಸಮರ್ಥ್ಗೆ ಟಿಕೆಟ್ ಕೊಡಲಾಗಿದ್ದು ಇದು ಸುಲಭವಾದ ತೀರ್ಮಾನ ಆಗಿರಲಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಎರಡೂ ಕಡೆ ಕುಟುಂಬದವರು ತಮಗೆ ಟಿಕೆಟ್ ಅನ್ನ ಕೇಳಿದ್ರು. ಕಾರ್ಯಕರ್ತರು ನೋಡಿದ್ರೆ ಬೇರೆ ಅಭ್ಯರ್ಥಿಗೆ ಕೊಡಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನ ಮಾಡಿದೆ ಅಂತ ಪರಂ ಮಾತನಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು, ಸಿಎಂ ಡಿಸಿಎಂ ಅಧ್ಯಕ್ಷರ ಸೂಚನೆಯಂತೆ ಗೆಲ್ಲಿಸಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಯಾರಿಗಾದರೂ ಒಬ್ರಿಗೆ ಕೊಡಲೇಬೇಕಲ್ಲ, ಅದನ್ನು ಈಗ ಸಾಧಕ ಬಾಧಕಗಳನ್ನು ನೋಡಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಅವರು ಮೆಟಿದು ಅಷ್ಟೇನೆ, ಯಾಕೆಂದರೆ ಅದು ಕೂಡ ಫ್ಯಾಮಿಲಿ ವರ್ಸಸ್ ಅದರ್ಸ್, ಇಲ್ಲಿ ಫ್ಯಾಮಿಲಿ ವರ್ಸಸ್ ಅದರ್ಸ್ ಹಾಗಾಗಿದೆ. ಅದರಿಂದ ಎರಡೂ ಹೈಕಮಾಂಡ್ನವರು ಯಾರ ಲೀಡರ್ಸ್ಗಳಿಗೆಲ್ಲ ಕರೆದು ಈಗಾಗಲೇ ಕೆಲವರಿಗೆಲ್ಲ ಮಾತಾಡಿದ್ದಾರೆ, ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಮಾತಾಡಿದ್ದಾರೆ. ಏನು ತೊಂದರೆ ಇಲ್ಲ, ತೀರ್ಮಾನ ಮಾಡ್ತಾರೆ. ನಮ್ಮದೇ ಸೀಟು, ಎರಡೂ ನಮ್ಮ ಪಕ್ಷದವರೇ ಗೆದ್ದಿದ್ದು, ಸೊ ಅದನ್ನು ಗೆದ್ಸ್ಕೊಳ್ಳೇಬೇಕು ನಾವು, ಬಿಟ್ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಮುಖ್ಯ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅಂತಿಮವಾಗಿ ಇದನ್ನೆಲ್ಲ ಯೋಚನೆ ಮಾಡೇ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ನವರು.